ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಒಳ್ಳೆಯವನಾಗಿದ್ದಾನೆ, ಅದನ್ನು ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಇವತ್ತಿನ ದಿವಸ ವಾಕ್ಯ ಧ್ಯಾನಕ್ಕೋಸ್ಕರವಾಗಿ ಯೆರೆಮೀಯ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 11ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಇದಲ್ಲದೆ ಯೆಹೋವನು, ಯೆರೆಮೀಯನೇ ಏನು ನೋಡುತ್ತಿ ಎಂದು ನನ್ನನ್ನು ಕೇಳಿದನು. ಅದಕ್ಕೆ ನಾನು ಚಚ್ಚರ ಮರದ ರೆಂಬೆಯನ್ನು ನೋಡುತ್ತೇನೆ ಅಂದೆನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯೆರೆಮೀಯನಿಗೆ ಒಂದು ವಸ್ತುವನ್ನ ತೋರಿಸಿ ಕರ್ತನ ಹೇಳ್ತಾ ಇದ್ದಾನೆ, ಯೆರೆಮೀಯನೇ ಇದೇನು ನೋಡುತ್ತಿ ಅನ್ಕೊಂಡು ಕೇಳಿದಾನೆ. ಕರ್ತನ ತಾಯಿ ಗರ್ಭದಲ್ಲೇ ಯೆರೆಮೀಯನನ್ನ ಪ್ರವಾದಿಯಾಗಿ ನೇಮಿಸಿದ್ದಾನೆ. ಹಲ್ಲೆಲೂಯಾ. ತನ್ನ ತಾಯಿ ಆ ಹೊಟ್ಟೆಯಲ್ಲಿರುವಂತ ಮಗು ಹೇಗಿದೆ, ಆ ಟೈಮಲ್ಲಿ ಯಾವುದು ಸ್ಕ್ಯಾನಿಂಗ್ ಇಲ್ಲ, ಯಾವ ಒಂದು MRI ಇಲ್ಲ, ಎಕ್ಸ್ರೇ ಇಲ್ಲ, ಅಲ್ಟ್ರಾಸೌಂಡ್ ಇಲ್ಲ, ಯಾವುದೂ ಇಲ್ಲ. ತಾಯಿ ಮಗುವನ್ನು ನೋಡಿಲ್ಲ, ಆದ್ರೆ ಕರ್ತನು ಯೆರೆಮೀಯನನ್ನು ನೋಡಿದ್ದಾನೆ. ಹಲ್ಲೆಲೂಯಾ. ಯೆರೆಮೀಯನನ್ನ ತಾಯಿ ಗರ್ಭದಲ್ಲಿ ಆತನು ಒಂದು ಮಟ್ಟಕ್ಕೆ ಯವನ ಕಾಲಕ್ಕೆ ಬೆಳೆದಂತ ಯೆರೆಮೀಯನನ್ನು ನೋಡಿ ಕರ್ತನ ಹೇಳ್ತಾ ಇದ್ದಾನೆ, ನಿನ್ನ ತಾಯಿ ಗರ್ಭದಲ್ಲೇ ನಾನು ಪ್ರವಾದಿಯಾಗಿ ಆರಿಸಿಕೊಂಡಿದ್ದೇನೆ. ಹಲ್ಲೆಲೂಯಾ. ಯಾವ ರೀತಿ ಹೇಳಿದ್ರೆ, ನೀನು ನನ್ನ ಬಾಯಿ ಅಂತಿರುತ್ತೆ. ಹಲ್ಲೆಲೂಯಾ. ನಾನು ಯಾವ ರೀತಿಯಲ್ಲಿ ಬಾಯಿಯಲ್ಲಿ ನುಡಿದಾಗ ಸೃಷ್ಟಿ ಆಗಲ್ಪಟ್ಟಿತೋ, ನಾನು ಯಾವಾಗ ಬೆಳಕು ಉಂಟಾಗಲಿ ಎನ್ನುವಾಗ ಬೆಳಕು ಉಂಟಾಯಿತೋ, ನಾನು ಯಾವ ರೀತಿಯಲ್ಲಿ ಸೃಷ್ಟಿಗಳು ಉಂಟಾಗಲಿ, ಸೂರ್ಯ ಚಂದ್ರರು ಉಂಟಾಗಲಿ ಎಂದು ಉಂಟಾಯಿತೋ, ಮನುಷ್ಯರನ್ನ ಉಂಟಾಗಲಿ ಎಂದು ಹೇಳುವಾಗ ಮನುಷ್ಯರು ಉಂಟಾದನೋ, ಅದೇ ರೀತಿಯಲ್ಲಿ ಇವತ್ತಿನ ದಿವಸ ನಿನ್ನನ್ನು ನನ್ನ ಪ್ರವಾದಿಯಾಗಿ ನೇಮಿಸ್ತೇನೆ. ನಿನ್ನ ನಾಲಿಗೆಯಲ್ಲಿರುವಂತ ಮಾತುಗಳು ನನ್ನ ನಾಲಿಗೆಯಲ್ಲಿರುವಂತ ಮಾತುಗಳು ಅದು ಸೇಮ್. ಹಲ್ಲೆಲೂಯಾ. ಸಮಾನವಾಗಿವೆ. ನಾನು ನುಡಿಯುವಾಗ ಯಾವ ರೀತಿ ಕಾರ್ಯ ನಡೀತಿದ್ದೋ, ನೀನು ನುಡಿಯುವಾಗಲೂ ಕೂಡ ಅದೇ ರೀತಿಯ ಕಾರ್ಯವು ನಡೀತದೆ ಎಂದು ಯೆರೆಮೀಯನನ್ನ ಪ್ರವಾದಿಯಾಗಿ ಕರ್ತನನ್ನ ನೇಮಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಕೇವಲ ಯೆರೆಮೀಯ ಯೆಹೂದ ಪ್ರಾಂತ್ಯಕ್ಕೋ ಅಥವಾ ಅಲ್ಲೇ ಇಸ್ರೇಲ್ ಪ್ರಾಂತ್ಯಕ್ಕೋ ಆತನ ಪ್ರವಾದಿ ಮಾತ್ರ ಆಗಿರಲಿಲ್ಲ. ಈ ಲೋಕದ ಎಲ್ಲಾ ದೇಶಗಳ ಬಗ್ಗೆ ನಾವು ಯೆರೆಮೀಯ ಪ್ರವಾದನ ಗ್ರಂಥಕ್ಕೆ ಸಂಪೂರ್ಣವಾಗಿ ಓದುವುದಾದ್ರೆ ಎಲ್ಲಾ ದೇಶಗಳ ಬಗ್ಗೆ ಆತನ ಪ್ರವಾದನೆಯನ್ನ ನುಡಿದ್ದಾನೆ. ಹಲ್ಲೆಲೂಯಾ. ಕರ್ತನ ಕೃಪೆಯನ್ನ ಯೆರೆಮೀಯನಿಗೆ ಕೊಟ್ಟಿದ್ದಾನೆ. ಆದ್ರೆ ಯೆರೆಮೀಯನ ಹಾದು ಬಂದ ದಾರಿ ನೋಡಿದ್ರೆ ಬಹಳ ಕಷ್ಟಕರವಾದ ದಾರಿ. ಹಲ್ಲೆಲೂಯಾ. ಆತನು ಎಷ್ಟು ಕಷ್ಟಗಳನ್ನ ಅನುಭವಿಸುತ್ತಾನಂದ್ರೆ ಆತನ ಜನರೇ ಆತನಿಗೆ ತಿರುಗಿ ಬೀಳ್ತಾರೆ. ಆತನು ಯಾರ ಒಳ್ಳೇದಕ್ಕಾಗಿ ಪ್ರವಾದನೆ ನುಡಿದನೋ, ಯಾರ ಒಳ್ಳೇದನ್ನ ಆತನ ಬಯಸಿದನೋ ಅವರೇ ಆತನನ್ನ ಸಾಯುವ ಮಟ್ಟಿಗೆ ಆತನ ಹಿಂಸೆ ಕೊಡ್ತಾರೆ. ಆದ್ರೆ ಹಿಂಸೆಯ ಮಧ್ಯದಲ್ಲೂ ಕೂಡ ಕರ್ತನನ್ನ ಆತನು ಸೇವಿಸಿದ ಪ್ರವಾದಿ ಆತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕಂದ್ರೆ ಈ ಒಂದು ಪ್ರವಾದಿಯ ಜೀವಿತವನ್ನ ಮತ್ತು ಈಗ ಇರುವಂತ ಪ್ರವಾದಿಗಳ ಜೀವಿತವನ್ನ ನಾವು ಬಹಳ ಕಂಪೇರ್ ಮಾಡಬೇಕು. ಇಲ್ಲಂತಂದ್ರೆ ನಾವು ಗುಂಡಿಗೆ ಬೀಳುತ್ತೇವೆ, ನಾವು ತಪ್ಪಿ ಹೋಗ್ತೇವೆ, ಕಾಡಿಗೆ ಹೋದಾಗ ಪರಿಸ್ಥಿತಿ ಎದುರಾಗ್ತದೆ. ಯಾಕಂದ್ರೆ ಈಗಿನ ಪ್ರವಾದಿಗಳು ಏನಂತಂದ್ರೆ ನಂಬರ್ಗಳ ಬಗ್ಗೆ ಪ್ರವಾದನೆ ಹೇಳೋದು, ಆನಂದ್ರೆ ಗಾಡಿ ನಂಬರ್ಗಳ ಬಗ್ಗೆ ಪ್ರವಾದನೆ ಹೇಳೋದು, ಆನಂದ್ರೆ ನಮ್ಮ ತಾತ ಎಲ್ಲಿದ್ದಾರೆ, ನಮ್ಮ ತಾತ ಎಲ್ಲಿದ್ರು, ಎಲ್ಲಿ ಹೂಣಿದ್ದಾರೆ ಅದ್ರ ಬಗ್ಗೆ ಪ್ರವಾದನೆ ಹೇಳೋದು, ಅಥವಾ ಹಣದ ಬಗ್ಗೆ ಪ್ರವಾದನೆ ಹೇಳೋದು, ನಿಮಗೆ ಅಷ್ಟು ಸಿಗುತ್ತೆ ಇಷ್ಟು ಸಿಗುತ್ತೆ ಅಂತ ಪ್ರವಾದನೆ ಹೇಳೋದು, ಆನಂತರ ಮುಖದ ಛಾಯೆ ನೋಡಿ ಇವರು ಇದೇ ಇರಬಹುದು, ಇದೇ ಕೆಲಸದಲ್ಲಿ ಇರಬಹುದು ಅಂತ ಅನ್ಕೊಂಡು ನೋಡ್ಕೊಂಡು ಅವರಿಗೆ ಸರಿಸಿಡುವಂತ ಪ್ರವಾದನೆ ಹೇಳೋದು. ತದನಂತರ ನೋಡುವಾಗ ಯಾವುದೇ ದೇವರ ಒಂದು ವಾಕ್ಯ ಇಲ್ಲದೆ, ನನಗೆ ಪ್ರವಾದನೆ ಇಲ್ಲದೆ ಹೋದ್ರು ಕೂಡ, ನನಗೆ ಪ್ರವಾದನೆ ದೇವರಿಂದ ಸ್ವರ ಕೇಳದೆ ಹೋದ್ರು ಕೂಡ ಇದು ಹಿಂಗೆ ಅಂತ ಅನ್ಕೊಂಡು ಅಂದಾಜಿಗೆ ಕಲ್ಲೊಡೆಯುವಂತ ಪ್ರವಾದಿಗಳು ಈ ದಿನಮಾನಗಳಲ್ಲಿದ್ದಾರೆ. ಕರ್ತನ ಕೃಪೆಯಿಂದ ನಮ್ಮ ಸಭೆಗಳಿಗೆ ಅಂತ ಪ್ರವಾದಿಗಳು ಹೆಚ್ಚಾಗಿ ಬರದೇ ಇರೋದ್ರಿಂದ ನಮಗೆ ಅದರ ವಿಷಯ ಗೊತ್ತಿಲ್ಲ, ನಾವೆಲ್ಲೂ ಕೂಡ ನಾವು ಹೋಗ್ತಾ ಇಲ್ಲ. ಆದ್ರೆ ಈ ನಾವು ಬಹಳ ಸೇಫ್ ಆಗಿದ್ದೇವೆ. ಆದ್ರೆ ಬೇರೆ ಸಭೆಯವರು ಯಾರು ಈ ಸೇವಕರ ಮಾತನ್ನ ಮೀರಿ ಮೀಟಿಂಗ್ಗಳಿಂದ ಕೂಟಗಳಿಂದ ಕೂಟಕ್ಕೆ ಹೋಗ್ತಾರೆ ನೋಡಿ. ಬೆಂಗಳೂರು ಪಟ್ಟಣದಿಂದ ಚಿಕ್ಕಮಗಳೂರಲ್ಲಿ ನಡೀತಾ ಇದೆ, ಬೆಂಗಳೂರಲ್ಲಿ ನಡೀತಾ ಇದೆ, ಅಲ್ಲಿ ಇಲ್ಲಿ ಮೀಟಿಂಗ್ ಗಳಿಗೆ ಹೋಗ್ತಾರೆ ನೋಡಿ. ಅವ್ರು ಹೆಂಗ್ ಸುತ್ತಾಡ್ತಾ ಇದಾರೆ ಅಂತಂದ್ರೆ ಅವ್ರಿಗೆ ಕಣ್ಣು ಕಾಣ್ತಾ ಇಲ್ಲ, ಕಿವಿಯು ಕೇಳ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಸುತ್ತಾಡ್ತಾ ಅವರು ಹೋಗ್ತಾ ಇದ್ದಾರೆ. ಆದ್ರೆ ಅವರ ಜೀವಿತದಲ್ಲಿ ನಡೀತಿರೋ ದುರ್ಘಟನೆಗಳಿಗೆ ಕೇಳಿದ್ರೆ ನಮ್ಗೆ ಭಯ ಅನ್ಸುತ್ತೆ, ಹೆಂಗ್ ಜೀವನ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ. ಸೊ ದೇವರು ತನ್ನ ಪ್ರವಾದಿಯನ್ನ ಇಲ್ಲಿ ನೇಮಿಸಿದನ್ನು ನಾವು ನೋಡ್ತೇವೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇದಲ್ಲದೆ ಯೆಹೋವನು ಯೆರೆಮೀಯನಿಗೆ ಏನನ್ನ ಹೇಳ್ತಾ ಇದ್ದಾರೆ, ತಾಯಿ ಗರ್ಭದಲ್ಲಿ ರೂಪಿಸಿ ಆತನನ್ನ ಪ್ರವಾದಿ ಎಂದು ಕರೆದು ಆತನನ್ನ ನೇಮಿಸಿದರೆ, ಯೆರೆಮೀಯನೇ ಏನು ನೋಡುತ್ತಿ ಎಂದು ನನ್ನನ್ನು ಕೇಳಿದ್ದನು. ಯಾರ ಹತ್ರ ಕೇಳ್ತಾ ಇದ್ದಾರೆ?
ಯೆರೆಮೀಯನ ಬಳಿ ಕೇಳ್ತಾರೆ, ಏನು ನೋಡುತ್ತಿ ಅಂತ ಅನ್ಕೊಂಡು ನನ್ನನ್ನು ಕೇಳುವಂತ ಸಂದರ್ಭದಲ್ಲಿ ಈ ಏನು ನೋಡುತ್ತಿ ಅನ್ನೋದು ಇದೆಯಲ್ಲ, ಅಪ್ಪ ಮಗನೇ ಅಂದುಕೊಂಡು ಕರೆಯೋದು ಸ್ವಾಭಾವಿಕವಾಗಿ ನಾವು ಓದುವಂತ ಸಂದರ್ಭದಲ್ಲಿ ನಮಗೆ ಅದು ಏನಂತಂದ್ರೆ, ನಾವು ಓದುವಂತ ಸಂದರ್ಭದಲ್ಲಿ ನಮಗೆ ಖುಷಿ ಅನ್ಸುತ್ತೆ ಅಲ್ವಾ. ಒಂದು ಮನುಷ್ಯನ ಜೊತೆ ದೇವರು ಮಾತಾಡೋದು ಮಗನೇ ಅಂತ ಅನ್ಕೊಂಡು ಮಾತಾಡೋದು, ಯೆರೆಮೀಯನೇ ಅಂತ ಮಾತಾಡೋದು, ನಿತಿನ್ ಅಂತ ಮಾತಾಡೋದು, ನಿತಿನ್ ಪಾವಲ್ ಅಂತ ಮಾತಾಡೋದು, ಅಥವಾ ಯಾರ ಹೆಸರು ಕೂಗಿನ ಆತನ ಮಾತನಾಡೋದು ಇಷ್ಟ ಅಂತ ಅನ್ಸುತ್ತೆ. ಆದ್ರೆ ಕೆಲವು ಬಾರಿ ನಾವೇನ್ ಮಾಡ್ತೇವೆ, ಇದನ್ನ ಇಮ್ಯಾಜಿನೇಷನ್ ಆಗಿ ತಗೊಳ್ತೇವೆ. ಇದನ್ನ ಇಮ್ಯಾಜಿನೇಷನ್ ಆಗಿ ತಗೊಂಡು ನಮ್ಗೆ ಏನಂತಂದ್ರೆ ನಿಜವಾದ ದೇವರ ವಾಯ್ಸ್ ಕೇಳಿರೋದಿಲ್ಲ. ಬಟ್ ಏನಂತಂದ್ರೆ ದೇವರ ವಾಯ್ಸ್ ಕೇಳಿದ್ರೆ ಇದನ್ನು ಓದಿ ಮನಸ್ಸಲ್ಲಿ ಇಟ್ಕೊಂಡಿರ್ತೀವಲ್ಲ, ಇಲ್ಯೂಷನ್ ಆಗುತ್ತೆ. ಇಲ್ಯೂಷನ್ ಆದಾಗ ಏನಾಗುತ್ತೆ, ದೇವರೇ ನನ್ನ ಜೊತೆ ಮಾತಾಡ್ತಿದ್ದಾರೆ ಅನ್ನುವ ರೀತಿಯಲ್ಲಿ ಕೆಲವರು ದರ್ಶನ ಹೇಳುವಾಗ ಮಗನೇ ಅನ್ಕೊಂಡು ದೇವ್ರ ನನ್ನ ಹತ್ರ ಮಾತಾಡಿಸಂತಾರೆ, ಮಗಳೇ ಅನ್ಕೊಂಡು ಮಾತಾಡೋದು ಅಂತಾರೆ. ಎಲ್ಲ ಸತ್ಯವಾಗಿ ಮಾತಾಡೋದ್ರ ವಿಚಾರವಾಗಿ ನಾನು ಮಾತಾಡ್ತಾ ಇಲ್ಲ. ಆದ್ರೆ ಇಲ್ಯೂಷನ್ ತನ್ನ ಮನಸ್ಸಿನಲ್ಲೇ ಆ ಒಂದು ವಿಚಾರವನ್ನ, ಯಾಕಂದ್ರೆ ತನಗೆ ಆ ಒಂದು ವಿಚಾರದಲ್ಲಿ ದೇವರ ಪ್ರವಾದನೆಯನ್ನು ನುಡಿಬೇಕು ಅಂತ ಆಸೆ ಇರುತ್ತೆ. ಈ ವಿಚಾರಗಳೇ ದೇವರು ಹೇಳಲಿ ಅಂತ ಆವಾಗ ಮಗನೇ ಅನ್ಕೊಂಡು ಕರೆದು ಹೇಳೋದನ್ನ ಅದು ದೇವರು ಅಂತ ಅನ್ಕೊಂಡು ಕೆಲವರು ಇಮ್ಯಾಜಿನೇಷನ್ ಮಾಡಿ, ದೇವರ ಇಲ್ಯೂಷನ್ ಮಾಡಿ ತಪ್ಪಿ ಹೋದವರಿದ್ದಾರೆ. ಯಾಕಂದ್ರೆ ಇದನ್ನೆಲ್ಲ ಈ ಆತ್ಮಿಕ ಮರ್ಮವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲ ಅಂತಂದ್ರೆ ಸೈತಾನ ಬಹಳ ಮೋಸ ಮಾಡ್ತಾನೆ. ಯಾಕಂದ್ರೆ ಒಬ್ರಿಗೆ ದೆವ್ವ ಬಂದಿತ್ತು, ದೆವ್ವ ಸ್ವಲ್ಪ ಅವರಿಗೆ ಬಿಡುಗಡೆ ಆಗಿತ್ತು, ಒಂದು 7 days ಆಗಿತ್ತು ಅನ್ಸುತ್ತೆ. ಅವರು ಇಲ್ಲೇ ಇದ್ರು. ಅದ ನಂತರ ಪ್ರಾರ್ಥನೆಗೆ ಬರೋದಕ್ಕೆ ಪ್ರಾರಂಭವಾದ್ರು. ನಾವು ಮೊದಲು ಗುರುವಾರನು ಪ್ರಾರ್ಥನೆ ನಡೆಸ್ತಾ ಇದ್ವಿ ನೋಡಿ. ಪ್ರಾರ್ಥನೆ ನಡೆಸುವ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಆರಾಧನೆ ಆಯ್ತು. ಆದ ನಂತರ ನಾವು ಹಾಡು ಪ್ರಾರ್ಥನೆ ಮಾಡ್ತಾ ಇದ್ವಿ ಅನ್ಸುತ್ತೆ. ಮೊದಲು ಹಾಡುಗಳ ಒಂದು ಚರಣ ಆಡೋದು, ಆದ್ಮೇಲೆ ಪ್ರಾರ್ಥನೆ ಆ ರೀತಿ ಮಾಡ್ತಾ ಇದ್ವಿ ಅನ್ಸುತ್ತೆ. ಮಾಡ್ತಾ ಅವರು ಮೊಣಕಾಲವರು ನಾನು ಎಲ್ರಿಗೂ ಪ್ರಾರ್ಥನೆ ರಿಕ್ವೆಸ್ಟ್ ಅನ್ನು ಕೊಡ್ತಾ ಇದೆ. ಅವ್ರಿಗೆ ಕೊಡ್ತೀನಿ. ಅವ್ರೇನು ಮಾತಾಡ್ತಾನೆ ಇಲ್ಲ, ಅವ್ರೇನಾದ್ರು ಇಲ್ಲಿದ್ದಾರೆ ಇಲ್ಲೋ ಅನ್ನೋ ರೀತಿಯಲ್ಲಿ ಕೂತಿದ್ದಾರೆ. ಏನಾಯ್ತಪ್ಪ ಇದು, ಮತ್ತೆ ಏನಾದ್ರು ದೆವ್ವ ಇಟ್ಕೊಂಡ್ಬಿಡ್ತಾ ಅಥವಾ ಏನಾಗ್ತಿದೆ ಇದು ಅಂತ ಅನ್ಕೊಂಡು ಗೊತ್ತಾಗ್ಲಿಲ್ಲ. ಪ್ರಾರ್ಥನೆ ಎಲ್ಲ ಮುಗಿದ್ದು ಟಚ್ ಮಾಡಿ ಕೇಳ್ತೀನಿ, ನಾನು ಪರಲೋಕದಲ್ಲಿದ್ದೆ ಅಂತ. ನಾನು ಪರಲೋಕ ಹೋಗಿದ್ದೆ. ನನಗೆ ಶಾಕ್ ಆಯ್ತು. ನಾನು ಪರಲೋಕ ಹೋಗಿದ್ದವ್ರನ್ನ ಕೇಳಿಸ್ಕೊಂಡೆ. ಇದು ನಮ್ಮ ಸಭೆಯಲ್ಲಿ ಒಬ್ಬರು ಪರಲೋಕ ಹೋಗೋರು ಬೇರೆ ಇದ್ದಾರೆ ಅಂತ ಅನ್ಕೊಂಡೆ. ಮೊನ್ನೆ ತಾನೇ 7 ದಿವಸಗಳ ಹಿಂದೆ ಎಷ್ಟೋ ದೆವ್ವಗಳು ಒಳಗಡೆ ಇದ್ರು, ಕಷ್ಟಪಡ್ತಾ ಇದ್ರು. ಈಗ ನೋಡಿದ್ರೆ ಪರಲೋಕ ಹೋಗಿದ್ದೀನಿ ಅಂತವರಲ್ಲ, ಪರಲೋಕ ಸೈತಾನಾಗಿ ಹೋಗಿದ್ರ ಅಥವಾ ಪರಲೋಕ ಆ ಒಂದು ಸ್ತ್ರೀಯಾಗಿ ಅಥವಾ ಆ ಒಂದು ವ್ಯಕ್ತಿಯಾಗಿ ಹೋಗಿದ್ರ ಅಂತ ಗೊತ್ತಿಲ್ಲ ನನಗೆ. ಸೊ ಆದ್ಮೇಲೆ ಗೊತ್ತಾಯ್ತು, ಆಕೆಗೆ ಬೆಳಕಿನ ದೂತದ ಒಂದು ಮೋಸ ಮಾಡಿದ್ದ ಸೈತಾನನು. ತಾನು ಏನೋ ಒಂದು ಬಿಡುಗಡೆ ಆಗಿದೆ, ಈಗ ಸರಿಯಾಗಿ ನಡ್ಕೋತಾ ಇದ್ದೀನಿ, ಈಗ ಒಂದು ದೇವರ ದಾರಿಗೆ ಬಂದಿದ್ದೀನಿ ಅಂತ ಅಂದುಕೊಳ್ಳೆ ನಮ್ಗೆ ಏನಿಸುತ್ತೆ, ಎಲ್ಲ ಸರಿ ಹೋಯ್ತು, ನಾನು ದೇವರ ಟಚ್ ಅಲ್ಲಿ ಇದ್ದೇನೆ, ದೇವರು ನನ್ನ ಜೊತೆ ಮಾತಾಡ್ತೀನಿ. ನೋಡ್ರಿ, ಸೈತಾನ್ ಯಾವಾಗ ಒಬ್ರು ವ್ಯಕ್ತಿಗೆ ಬರುತ್ತೋ ಅಲ್ಲಿ ಎರಡೂ ಮಾತಾಡ್ತವೆ. ದೇವ್ರು ಎಚ್ಚರಿಸ್ತಾನೆ ಇರ್ತಾರೆ, ಸೈತಾನ ಮಾತಾಡ್ತಾನೆ. ಡಿಫ್ರೆನ್ಶಿಯೇಟ್ ಮಾಡಕ್ ಆಗಲ್ಲ ಅವ್ರಿಗೆ ಏನಂತಂದ್ರೆ ಎಲ್ಲಾನು ದೇವರೇ ಮಾತಾಡ್ತೀರ ಅಂತ ಅನ್ಸ್ತದೆ. ಯಾಕಂದ್ರೆ ಈಗ ಹೊರಗಡೆ ಬಂದಿದ್ದಾರಲ್ಲ, ಈಗ ಶುಭ್ರವಾದ ಜೀವಿತ ನಡೆಸ್ತಾ ಇದ್ದಾರೆ. ಅವ್ರು ಅಂದುಕೊಳ್ತಾರೆ ನನ್ನ ಜೊತೆ ದೇವ್ರು ಸೈತಾನ್ ಮಾತಾಡೋದೇ ಇಲ್ಲ ಅಂತ ಅಂದ್ಕೊಳ್ತಾರೆ. ಸೈತಾನ್ ತುಂಬಾ ಮೋಸಗಾರ, ಭಾರಿ ನಯವಾದ ಮಾತುಗಳನ್ನ. ಅದಕ್ಕೆ ನಾವು ಯಾವಾಗಲೂ ಒಂದು ಪ್ರವಾದನೆಯಲ್ಲಿ ಒಂದು ದೈವೋಕ್ತಿ ನಮಗೆ ಬಂದು ಕೂಡಲೇ ಅದನ್ನ ಕನ್ಫರ್ಮೇಶನ್ ಇಲ್ಲ ಅಂತಂದ್ರೆ ನಾವು ಅದನ್ನ ವೆರಿಫೈ ಮಾಡಬೇಕು. ಯಾಕಂದ್ರೆ ಗಿದ್ಯೋನನ್ನು ನೋಡ್ರಿ, ಅವನು ದೇವರ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾನೆ. ದೇವರ ತಾಳ್ಮೆಯಿಂದ ದಹಿಸುವ ಅಗ್ನಿ ಆಗಿರುವಂತ ದೇವರು ಗಿದ್ಯೋನನ ಮುಂದೆ ಏನ್ ಮಾಡ್ತಾ ಇದ್ದಾರೆ, ತನ್ನನ್ನು ತಾನು ಆಕ್ಚುಲ್ ಆಗಿ ತಗ್ಗಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಗಿದ್ಯೋನನ ಮುಂದೆ. ಆದ್ರೆ ಏನಂತಂದ್ರೆ ಇವನು ಪರಾಕ್ರಮಶಾಲಿ ಅಲ್ಲ, ಇವನನ್ನ ಪರಾಕ್ರಮಶಾಲಿ ಟೈಟಲ್ ಕೊಟ್ಟಾಗಿದೆ. ಆ ದೇವರಿಗೆ ಅನ್ಸಿರ್ಬೋದು, ಇವನನ್ನ ಆರಿಸೋದಕ್ಕಿಂತ ಬೇರೆಯವ್ರನ್ನ ಯಾರನ್ನಾದ್ರೂ ಆರಿಸ್ಬೋದಿತ್ತು ಅಂತ ಅನ್ಕೊಂಡು. ಯಾಕಂದ್ರೆ ಇವನ್ನ ಹುರಿದುಂಬಿಸಿ ನಾನು ಯುದ್ಧಕ್ಕೆ ಕಳೆದೋದಕ್ಕಿಂತ ನಾನು ಯಾರನ್ನಾದ್ರೂ ಒಂದು ಮಾತಲ್ಲಿ ಹೇಳಿದ್ರೆ ಅವ್ರು ಚೆನ್ನಾಗಿ ಯುದ್ಧಕ್ಕೆ ಹೋಗೋರೇನೋ ಅನ್ಕೊಂಡು ಅನ್ಸಿರ್ಬೋದು. ಯಾಕಂತಂದ್ರೆ ಇವನು ಅಷ್ಟು ಕನ್ಫರ್ಮೇಶನ್ ವೆರಿಫಿಕೇಶನ್ ಅನ್ನ ಮಾಡ್ತಾ ಇದ್ದಾನೆ. ದೇವರೇ ಬಂದು ನಿಂತಿದ್ರು ಕೂಡ 3-4 ಸರಿ ಯಜ್ಞವನ್ನ ನಡೆಸಿ ಅದನ್ನ ಇದು ಮಾಡು, ಇದನ್ನ ಅದು ಮಾಡು, ಇಬ್ಬನಿ ಹೊರಗಡೆ ಇರ್ಲಿ ಒಳಗಡೆ ಇರ್ಲಿ ಏನೇನ ಅಂತಾರೆ. ಸೊ ಬಟ್ ಆ ಗಿದ್ಯೋನನ್ನು ಮಾಡಿದಂತ ಕಾರ್ಯ ಇದೆಯಲ್ಲ, ಈ ಕಾಲದಲ್ಲಿ ನಮ್ಗೆ ಅದರ ಅರ್ಥವಾಗ್ತಾ ಇದೆ. ಆ ಕಾಲದಲ್ಲಿ ನಮ್ಗೆ ಬಹಳ ಜೋಕ್ ಅಂತ ಅನ್ಸಿರ್ಬೋದು, ಆ ಕಾಲದಲ್ಲಿ ಬೇಕಿತ್ತ ಅನ್ಸ್ತದೆ. ಆದ್ರೆ ಈ ಕಾಲದಲ್ಲಿ ನಾವು ಸೈತಾನನಿಂದ ಬರುವಂತ ಆಲೋಚನೆನ, ಸೈತಾನನಿಂದ ಪ್ರವಾದನೆ ಬರುವಂತ ವಿಚಾರಣ ಅಥವಾ ದೇವರಿಂದ ಬರುವಂತ ವಿಚಾರಣ ಅನ್ನೋದನ್ನ ನಾವು ಬಹಳ ಹಿಂದೆ ಮುಂದೆ ವೆರಿಫೈ ಮಾಡಬೇಕು. ಆ ವೆರಿಫೈ ಮಾಡೋದಕ್ಕೆ ನಮಗೆ ದೇವರು ಏನನ್ನು ಕೊಟ್ಟಿದ್ದಾರೆ, ಸತ್ಯ ವೇದವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಯಾಕಂದ್ರೆ
ಒಂದು ತಪ್ಪಾದ ದಾರಿಯಲ್ಲಿ ಒಂದು ವೇಳೆ ದೈವೋಕ್ತಿಯನ್ನು ಅಂದುಕೊಂಡು ತಪ್ಪಾದ ದಾರಿಯಲ್ಲಿ ನಡೆದ್ರೆ ತಿರುಗಿ ಬರೋಷ್ಟರಲ್ಲಿ ಅರ್ಧ ದಾರಿ ರೀಚ್ ಆಗಿರ್ತೀವಿ. ಆ ಅರ್ಧ ದಾರಿ ಹಿಂದೆ ತಿರುಗಿ ಬರೋದಿಲ್ಲ, ಬಹಳ ಕಷ್ಟ. ಅದಕ್ಕೋಸ್ಕರವಾಗಿ ಕರ್ತನ ಯೆರೆಮೀಯನನ್ನ ಏನಂತೆ ಅದನ್ನ ಪ್ರವಾದಿಯಾಗಿ ಏನನ್ನ ಕೇಳ್ತಾ ಇದಾರೆ, ಏನು ನೋಡುತ್ತಿ ಅಂತ ಅನ್ಕೊಂಡು ಕೇಳ್ತಾ ಇದಾರೆ. ಏನು ನೋಡುತ್ತಿ ಅಂತ ಕೇಳುವಾಗ ಆತನ ಹೇಳ್ತಾ ಇದ್ದಾನೆ, ಚಚ್ಚರ ಮರದ ರೆಂಬೆ. ಚಚ್ಚರ ಮರ ಅಂದ್ರೆ ಇದು ಬಾದಾಮಿ ಹಣ್ಣಿನ ಮರದ ರೆಂಬೆಯನ್ನ ಆತನ ನೋಡ್ತಿದ್ದಾನೆ ಅಂತ ಅನ್ಕೊಂಡು ಹೇಳ್ತಾ ಇದ್ದಾನೆ. ನೋಡ್ರಿ, ಅಲ್ಲಿ ಯೆರೆಮೀಯನಿಗೆ ಏನು ನೋಡುತ್ತೀನಿ ಅಂತ ಅನ್ಕೊಂಡು ಕೇಳುವಾಗ ಕರ್ತನು ಅವನಿಗೆ ರಿಪ್ಲೈ ಕೊಡ್ತಾ ಇದ್ದಾನೆ, ಚಚ್ಚರ ಮರದ ರೆಂಬೆಯನ್ನು ನೋಡ್ತಾ ಇದ್ದಾನೆ. ದೇವರು ಏನ್ ತೋರಿಸ್ತಾ ಇದ್ದಾರೋ ಅದನ್ನೇ ನೋಡೋದಕ್ಕೆ ಕರ್ತನು ಯೆರೆಮೀಯನ ಆತ್ಮಿಕ ಕಣ್ಣನ್ನ ತೆರೆದಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರೇ ಕನ್ಫರ್ಮೇಶನ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್, ಆಗ ಯೆಹೋವನು ನನಗೆ ಸರಿಯಾಗಿ ನೋಡಿದ್ದಿ, ನನ್ನ ಮಾತನ್ನು ನೆರವೇರಿಸುವುದಕ್ಕೆ ಎಚ್ಚರಗೊಂಡಿದ್ದೇನೆ ಎಂದು ತಿಳಿದುಕೋ ಎಂಬುದಾಗಿ ಹೇಳಿದನು. ಹಲ್ಲೆಲೂಯಾ. ಯಾರೇ ಆಗ್ಲಿ ಕನ್ನಡಕ ಹಾಕದ ಮೇಲೆ ಕನ್ನಡಕನ ಕಣ್ಣಿಗೆ ಹಾಕ್ಬಿಟ್ಟು ನಂಗೆ ಕಾಣ್ತಾ ಇದೆಯಾ ಅಂತ ಅನ್ಕೊಂಡು ನೋಡ್ತಾನೆ. ಅದೇ ರೀತಿಯಲ್ಲಿ ದೇವರು ಆತ್ಮಿಕ ಕಣ್ಣನ್ನ ಅವನದು ತೆರೆದು ಆತನಿಗೆ ಹೇಳ್ತಾ ಇದೆ, ನೀನೇನನ್ನ ನೋಡ್ತಿದ್ಯಪ್ಪ, ನಿನಗೆ ಆತ್ಮಿಕ ಕಣ್ಣು ತೆರೆದಿದ್ಯಾ ಅಂತ ಅನ್ಕೊಂಡು ಚೆಕಿಂಗ್ ಎಲ್ಲ ಆಗ್ತಿದೆ. ದೇವರು ತಾನೇ ಇಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆತ್ಮಿಕ ವಿಚಾರಗಳನ್ನ ನಮಗೆ ನೋಡಬೇಕು ಅಂತಂದ್ರೆ ಪಾಪವೆಂಬ ಅಡ್ಡಗೋಡೆ ನಮಗಿರಕೂಡದು. ಪಾಪ ಶಾಪವೆಂಬ ಅಡ್ಡಗೋಡೆ ನಮಗಿರಕೂಡದು. ವಿಶೇಷವಾಗಿ ಈ ದೇವರ ವಿಚಾರಗಳನ್ನು ನೋಡುವವರಿಗೆ ಅಹಂಕಾರ ಎಂಬುದನ್ನು ಅದಿರಕೂಡದು, ನಾನು ಎಂಬುದು ಇರಕೂಡದು. ಯಾವುದು ಈ ಒಂದು ಮರೆ ನಮ್ಮ ಕಣ್ಣಿನ ಮೇಲೆ ಇರ್ತದೋ ನಾವು ದೇವರ ವಿಚಾರಗಳನ್ನು ನೋಡೋದಕ್ಕೆ ಸಾಧ್ಯವಾಗುವುದಿಲ್ಲ. ನೋಡ್ರಿ, ಗಮನಿಸ್ರಿ, ನೋಹನ ಕಾಲದಲ್ಲಿ ಆತನು ಏನಂದ, ಮಳೆ ಬರುತ್ತೆ ಅಂತ 120 ವರ್ಷ, ಒಂದು ದಿನ ಎರಡು ದಿನ ಸಾರಿದ್ದ ಸಂದೇಶ ಅಲ್ಲ ಅದು. 120 ವರ್ಷ ನಾವೇ ಕಟ್ತಾ ಇದ್ದಾನೆ, ಅಲ್ಲಿ ಜನ ಬರ್ತಾ ಇದ್ರೆ ಏನಪ್ಪ ಮಾಡ್ತಿದ್ಯಾ, ನಾವೇ ಕಟ್ತಾ ಇದ್ದೀನಿ, ಮಳೆ ಬರುತ್ತೆ. ಇನ್ನೊಂದು ದಿನ ಅವ್ರ ಮಕ್ಕಳು ಏನಿಲ್ಲ, ನಮ್ಮಪ್ಪ ಹೇಳಿದಾನೆ ನಾವೇನು ಕಟ್ಟಬೇಕಂತೆ, ಮಳೆ ಬರುತ್ತೆ ಅಂತ. ಎಲ್ಲಾ ಆ ಕುಟುಂಬದ ಜನರು ಏನೇ ಹೇಳ್ತಾ ಇದಾರೆ, ಮಳೆ ಬರುತ್ತೆ, ಮಳೆ ಬರುತ್ತೆ, ಮಳೆ ಬರುತ್ತೆ. ಮಳೆಯನ್ನ ಈ ಲೋಕನೇ ನೋಡಿಲ್ಲ. ಆ ಸದ್ಯದಲ್ಲಿ ಮೇಲೆ ನೀರು ಸುರಿಯೋದನ್ನ ಅವರು ನೋಡಿಲ್ಲ. ಏನಾಗ್ತಾ ಇತ್ತು, ಇಬ್ಬನಿ ಬೆಳೆಯನ್ನ ತೋರಿಸ್ತಾ ಇತ್ತು ಮತ್ತು ಕೆಳಗಡೆಯಿಂದನೇ ದೇವರು ಆ ನೀರಿನ ಸಾರವನ್ನು ಕೊಡ್ತಾ ಇದ್ರು. ಮಳೆ ಬಂದಿದ್ದನ್ನು ನೋಡಿಲ್ಲ. ಮಳೆ ಬಂದಿದ್ದನ್ನು ನೋಡಿದ ಈಗ ಯೇಸು ಸ್ವಾಮಿ ಬರ್ತಾರೆ, ಯೇಸು ಸ್ವಾಮಿ ರಕ್ಷಕನು, ಆತನು ಮೆಸ್ಸಿಯನ್ ಅಂತ ಅನ್ಕೊಂಡು ನಾವು ಹೇಳ್ತಾ ಇದೀವಿ. ಜನರಿಗೆ ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಾ ಇಲ್ಲ. ನಾವು ಜೀವನ ಪರ್ಯಂತ ನಾವು ಯಾವಂತ ರಕ್ಷಣೆ ಹೊಂದಿದೆವು, ಸಾಯ ತನಕ ನಾವು ಯೇಸು ಬರ್ತಾನೆ, ಯೇಸು ಕ್ರಿಸ್ತನೇ ದೇವರು, ಯೇಸುವೇ ಮೆಸ್ಸಿಯನ್ ಅಂತ ಅನ್ಕೊಂಡು ಹೇಳ್ತಾ ಇದ್ವಿ. ಜನರಿಗೆ ಅರ್ಥ ಆಗ್ತಿಲ್ಲ. ಆದ್ರೆ ಒಂದು ದಿವಸ ಮಳೆ ಬಂತು. ಆದ್ರೆ ನೋನಿಗೆ ಮಳೆ ಬರೋದು ಗೊತ್ತಿತ್ತ, ಮಳೆ ಅನ್ನೋದು ಗೊತ್ತಿತ್ತ? ಮಳೆ ಬರ್ತದೆ ಗೊತ್ತು, ಮಳೆ ಅನ್ನೋದು ನೋಡಿದ ಅವನು? ನೋಡಿಲ್ಲ. ಕಾಣದೇ ಇರೋದನ್ನ, ಆತ್ಮಿಕ ವಿಚಾರವನ್ನ ಕಾಣದೇ ಇರೋದನ್ನ ನೋಹನು ನಂಬಿದ ಎಂದು ನಾನು ನೋಡಿಲ್ಲ. ಮಳೆ ನಾನು ನೋಡಿಲ್ಲ. ಮೇಲಿಂದ ಸುರಿಯೋದು ಯಾವ ರೀತಿ ಇರುತ್ತೆ ನಾನು ನೋಡಿಲ್ಲ. ಒಂದ ಬಕೆಟ್ ಇಂದ ಸುರಿದಂಗ ಆಗುತ್ತೋ, ಅಥವಾ ಡ್ರಮ್ ಇಂದ ಸುರಿದಂಗ ಆಗುತ್ತೋ, ಅಥವಾ ಮೇಲೆ ಹನಿ ಬಿಡದಂಗ ಆಗುತ್ತೋ ನಾನು ನೋಡಿಲ್ಲ. ಆದ್ರೆ ನೋವನ್ನು ನಂಬ್ತಾ ಇದೆ. ನನ್ನ ದೇವರು ಹೇಳಿದ, ನನ್ನನ್ನು ಕರೆದು ಮಳೆ ಬರುತ್ತೆ, ನೀನು ನಾವೆಯನ್ನು ಕಟ್ಟು ಅಂತ ಹೇಳುವಾಗ ಆತನ ಆತ್ಮಿಕ ಕಣ್ಣುಗಳನ್ನು ತೆರೆದ ದೇವರು ಆ ಮಳೆ ಬರುವುದಕ್ಕಿಂತ ಮುಂಚೆಯೇ ಅದನ್ನು ಕಾಣುವಂತೆ ಕರ್ತನು ಸಹಾಯ ಮಾಡಿದನೆಂದು ಎಂದು ನಾವು ನೋಡ್ತಾ ಇದ್ದೇವೆ. ಇವತ್ತಿನ ದಿವಸ ಯೆರೆಮೀಯನಿಗೆ ಹೇಳ್ತಾ ಇದ್ದಾರೆ, ಯೆರೆಮೀಯ ನೀನು ಏನ್ ನೋಡ್ತಾ ಇದ್ದೀಯ ಅಂತ ಕೇಳುವಾಗ ಅದನ್ನ ಏನ್ ನೋಡ್ತಾ ಇದ್ದಾನೆ? ಚಚ್ಚರ ಮರದ ರೆಂಬೆಯನ್ನು ನೋಡ್ತಾ ಇದ್ದಾನೆ. ಅವಾಗ ಕರ್ತನ ಕನ್ಫರ್ಮೇಶನ್ ಕೊಡ್ತಾ ಇದ್ದಾರೆ. ಏನ್ ಕನ್ಫರ್ಮೇಶನ್? ನೀನು ಸರಿಯಾದದೇನೆ ನೋಡಿದೀಯ, ನಾನು ನಿನಗೆ ತೋರಿಸಿದ್ದು ಇದನ್ನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಬ್ರಹಾಮನಿಗೆ ಮುಂದೆ 3 ಜನ ಮನುಷ್ಯರು ಬರ್ತಾ ಇದ್ದಾರೆ. 3 ಜನ ಬರ್ತಾ ಇದ್ದಾರೆ. ಆತನು ಯಾರೋ ಒಬ್ರು ಆಳು ಅಂತ ಅನ್ಕೋಬೋದಿತ್ತಲ್ಲ, ಯಾರೋ ಒಬ್ರು ಪರದೇಶಿಗಳು ಅಂತ ಅನ್ಕೋಬೋದಿತ್ತು, ಯಾರೋ ಒಬ್ರು ವ್ಯಾಪಾರಸ್ಥರು ಅಂತ ಅನ್ಕೋಬೋದಿತ್ತು, ಯಾರೋ ಒಬ್ರು ನಮ್ಮ ಅಪ್ಪ ತೆರ ಸಂಬಂಧವರು ಅಂತ ಅನ್ಕೊಳ್ಬೋದಿತ್ತು. ಆದ್ರೆ ಅದನ್ನ 3 ಜನರ ನೋಡುವಾಗ ಅವರು ದೇವದೂತರಂತೆ ಕಾಣ್ತಾ ಇದ್ದಾರೆ. ಹಲ್ಲೆಲೂಯಾ. ಆತನ ಏನ್ ಮಾಡ್ತಾ ಇದ್ದಾರೆ? ಅಡ್ಡ ಬೀಳ್ತಾ ಇದ್ದಾರೆ ಬಂದು ಕೂಡಲೇ. ಯಾಕಂದ್ರೆ ಆತ್ಮಿಕ ಕಣ್ಣನ್ನ ತೆರೆಯಲ್ಪಟ್ಟದ್ದ ಅಬ್ರಹಾಮನಿಗೆ ಗೊತ್ತು, ಇದು ದೇವದೂತನ, ಇದು ಮನುಷ್ಯನ ಅನ್ನೋದನ್ನ ಆತನು ಕಂಡು ಹಿಡಿದಾನೆ ಎಂದು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಯೆರೆಮೀಯನಿಗೆ ಕರ್ತನು ಕೇಳ್ತಾ ಇದ್ದಾರೆ, ಯೆರೆಮೀಯನೇ ಏನ್ ನೋಡ್ತಾ ಇದೀಯ? ನೀನು ಏನ್ ನೋಡ್ತಾ ಇದ್ದೀನಿ ಕೇಳುವ? ಚಚ್ಚರ ಮರದ ರೆಂಬೆಯನ್ನು ನೋಡ್ತಿದ್ದೇನೆ ಎಂದು ಹೇಳುವಾಗ, ಆತ್ಮಿಕ ಕಣ್ಣನ್ನು ತೆರೆಯಲ್ಪಟ್ಟಂತ ಯೆರೆಮೀಯನೇ, ನೀನು ಸರಿಯಾದದನ್ನೇ ನೋಡ್ತಾ
ಇದೆಯೇ, ನಿನ್ನ ಕಣ್ಣಿನ ಮುಂದೆ ಅದೇ ಇದೆ ಅಂತ ಕರ್ತನೆ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಪ್ರಿಯರೇ, ನಾವು ಕಾಣದೇ ಇರುವುದನ್ನ ನಂಬುವವರು ನಾವು ಆಗಬೇಕು. ನಮ್ಮ ಜೀವಿತದಲ್ಲಿ ನೋಡ್ರಿ, ಆಶೀರ್ವಾದ ಸಿಕ್ಕಿದ ಮೇಲೆ ಸ್ತೋತ್ರ ಹೇಳೋದು ಅದು ಕಷ್ಟಕರವಾದ ವಿಚಾರ ಅಲ್ಲ, ಅದು ಬಹಳ ಸುಲಭ. ಅದ್ಭುತ ಆದ್ಮೇಲೆ ಸ್ತೋತ್ರ ಹೇಳೋದು ಬಹಳ ಈಸಿಯಾದ ವಿಚಾರ. ರೋಗ ಸ್ವಸ್ಥತೆ ಆದ್ಮೇಲೆ ರೋಗ ಸ್ವಸ್ಥ ಆಯ್ತು ಹಲ್ಲೆಲೂಯಾ ಅಂತ ಹೇಳೋದು ಬಹಳ ಈಸಿಯಾದ ವಿಚಾರ. ಆದರೆ ಏನೂ ಆಗದೆ ಇರುವಾಗ ನನ್ನ ಕರ್ತನು ಮಾಡುತ್ತಾನೆ, ಅದನ್ನ ನೋಡುವವರಿದ್ದಾರಲ್ಲ ಅವರಿಗಾಗಿ ನಾನು ದೇವರ ನಾಮವನ್ನು ಮಹಿಮೆ ಪಡಿಸ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತ್ಮಿಕ ಕಣ್ಣುಗಳಿರ್ತವೆ. ಯಾಕಂದ್ರೆ 2ನೇ ಕೊರಿಂಥ ಬರೆದ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನವನ್ನು ನೋಡುವಾಗ, ನಾವು ಕಾಣುವಂತದ್ದನ್ನು ಲಕ್ಷಿಸದೆ ಕಾಣದಿರುವಂತದ್ದನ್ನು ಲಕ್ಷಿಸುವವರಾಗಿದ್ದೇವೆ. ಹಲ್ಲೆಲೂಯಾ. ನಾವು ಕಾಣುವಂತದ್ದನ್ನ ಲಕ್ಷಿಸದೆ ಕಾಣದೆ ಇರುವುದನ್ನ ನಾವು ಲಕ್ಷಿಸುವವರಾಗಿದ್ದೇವೆ. ಕಾಣುವಂಥದ್ದು ಸ್ವಲ್ಪ ಕಾಲ ಇರುತ್ತದೆ, ಆದರೆ ಕಾಣದಿರುವಂಥದ್ದು ಸದಾ ಕಾಲ ಇರುವಂತದ್ದಾಗಿದೆ. ಈಗ ನಾನು ಅನೇಕ ಬಾರಿ ಅಂಕಲ್ ಯಾವಾಗಲೂ ಕೂಡ ಪ್ರಸ್ತಾವ ಮಾಡೋದನ್ನ ನಾನು ನೋಡಿದ್ದೇನೆ. ನಿಮ್ಗೋಸ್ಕರ ಮನೆ ಕಟ್ಟಿದ್ದಾರೆ ದೇವರು, ನಿಮ್ಗೆ ಎಂತ ಒಂದು ಸೌಭಾಗ್ಯವನ್ನು ಇಟ್ಟಿದ್ದಾರೆ. ಅನೇಕ ಜನರು ಅವಾಗ ನಾನು ನೋಡ್ತೇನೆ ಸಭೆಯಲ್ಲಿ, ಯಾರು ಅದಕ್ಕೆ ಸುಪ್ಪು ಹಾಕಲ್ಲ, ಉಪ್ಪು ಹಾಕಲ್ಲ. ಯಾಕಂದ್ರೆ ಅವ್ರಿಗೆ ಏನಂತಂದ್ರೆ, ಈಗ ಮನೆ ಇದೆಯಾ, ಮನೆ ಸೈಟ್ ಕೊಡಿಸಿ, ಮನೆ ಕೊಡಿಸಿ, ಈಗ ನಾವು ಚೆನ್ನಾಗಿರ್ತೀವಿ, ಅದು ಬೇಡ, ಅದು ನಾವು ನೋಡಿಲ್ಲ, ಅದು ಆಗುತ್ತೋ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಕೆಲವರು ವಿಶ್ವಾಸಿಗಳ ಮುಖಭಾವನೆಯನ್ನು ನಾನು ನೋಡ್ತೇನೆ. ಆದ್ರೆ ಕಾಣದೇ ಇರೋದನ್ನ ಯಾರು ನನಗೆ ಪರಲೋಕದಲ್ಲಿ ಒಂದು ನನ್ನ ದೇವರ ಮನೆ ಕಟ್ಟಿದ್ದಾರೆ ನಾನು ನೋಡಿ, ಅವರು ಈ ಲೋಕಕ್ಕೋಸ್ಕರ ಜೀವಿಸೋದೇ ಇಲ್ಲ. ಹಲ್ಲೆಲೂಯಾ. ನನ್ನ ಮನೆಯಲ್ಲಿ ಕಟ್ಟಲ್ಪಡ್ತಾ ಇದೆ. ಹಲ್ಲೆಲೂಯಾ. ಆ ಸೈಟ್ 50/30 ಅಥವಾ 60/40 ಅಥವಾ 20/30 ಆಗಿರೋದಿಲ್ಲ. ಕರ್ತನು ನಾನು ಮಾಡಿದ ಸತ್ಕಾರ್ಯಗಳಿಗೆ ಅನುಗುಣವಾಗಿ ಆ ಒಂದು ಸೈಟ್ ಏನಾಗ್ತಿದೆ ಗೊತ್ತಾ, ಎಲ್ಲ ಆಗ್ತಾ 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 ಇರ್ತದೆ. ಹಲ್ಲೆಲೂಯಾ. ಕರ್ತನ ಹೇಳಿದ್ರೆ, ಮ್ಯಾನ್ಷನ್ ಅರಮನೆಗಳನ್ನ ನಿಮಗೋಸ್ಕರ ನಾನು ಕಟ್ಟಿದ್ದೇನೆ. ಹಲ್ಲೆಲೂಯಾ. ನಾನು ಅರಮನೆಗಳನ್ನ ಕಟ್ಟಿದ್ರು ಕೂಡ ಅರಮನೆಯಾದ್ರೂ ನಮಗೆ ಅದು ಸಮಾಧಾನ ಕೊಡೋದಿಲ್ಲ. ಆ ಅರಮನೆಯಲ್ಲಿ ನಮ್ಮ ಜೊತೆ ಯಾರಿರ್ತಾರೆ, ನಾವು ಇದುವರೆಗೂ ಸೇವಿಸಿದಂತ ಪ್ರಿಯರೇ, ಇದುವರೆಗೂ ಪ್ರಾರ್ಥನೆ ಮಾಡಿದಂತ, ಇದುವರೆಗೂ ಮೊಣಕಾಲು ಊರಿದಂತ, ಇದುವರೆಗೂ ನಾವು ಕಷ್ಟ ಬಂದಾಗ ಕೂಗಿದಂತ, ಇದುವರೆಗೂ ನಮ್ಮನ್ನ ಸಮಾಧಾನ ಪಡಿಸಿದಂತ ನಮ್ಮ ಯೇಸುವನ್ನ ನಾವು ಮುಖಾಮುಖಿಯಾಗಿ ನೋಡುತ್ತಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಾವು ಇದೀವಲ್ಲ, ಆ ಸೈಟ್ ಆ ದೊಡ್ಡದೇ ಅಲ್ಲ. ಈಗ ನಾವು ಇರುವಂತ ಬಾಡಿಗೆ ಮನೆ ಇದೆಯಲ್ಲ, ಆ ದೊಡ್ಡದೇ ಅಲ್ಲ. ಈಗಿರುವಂತ ಭೋಗ್ಯದ ಮನೆ, ನಾನು ಅದಕ್ಕೆ ಅನೇಕ ಬಾರಿ ಭೋಗ್ಯದ ಮನೆ ಮತ್ತು ಬಾಡಿಗೆ ಮನೆಯವರ ಬಗ್ಗೆ ನನಗೆ ಬಹಳ ಒಂದು ಏನೋ ದುಃಖ ಏನಂತಂದ್ರೆ, ಎಷ್ಟು ಓನರ್ಗಳು ಮೋಸ ಮಾಡ್ತಾರೆ, ಎಷ್ಟು ಓನರ್ಗಳು ಮೋಸ ಮಾಡ್ತಾರೆ. ಪೇಂಟಿಗೆ ಅಂತ ಅನ್ಕೊಂಡು ಹಣ ತಗೋತಾರೆ, ರಿಟರ್ನ್ ಕೊಡೋದಿಲ್ಲ, ಏನ್ ಚೊರೆ ಮಾಡ್ತಾರೆ. ಬಂದು ಸೇರುವಾಗ ಎಷ್ಟು ಜನ ನಗಾಡ್ಕೊಂಡು ಮನೆ ಕೊಡ್ತಾರೆ. ಹಣ ತಗೊಳ್ಳುವಾಗ ನಗಾಡ್ಕೊಂಡು ತಗೋತಾರೆ. ರಿಟರ್ನ್ ಕೊಡುವಾಗ ಎಂತ ಒಂದು ಅನ್ಯಾಯಗಳ ಮಾತುಗಳು, ಎಂತ ಒಂದು ಅನ್ಯಾಯದ ಒಂದು ಇದನ್ನ ಮಾಡ್ತಾರೆ. ಅದಕ್ಕೆ ದೇವರೇ, ನಮ್ಮ ಸಭೆಯವರಿಗೆ ಎಲ್ರಿಗೂ ಕೂಡ ಒಂದು ಸ್ವಂತ ಮನೆಯನ್ನ ಮಾಡುವಂತ ಅವಕಾಶ ಕೊಡು ಸ್ವಾಮಿ. ಹಲ್ಲೆಲೂಯಾ. ಯಾಕಂದ್ರೆ ಕಚ್ಚನೆ ರಾಜ ದುಡಿದು ಸಂಪಾದನೆ ಮಾಡಿದಂತ, ಚೀಟಿ ಹಾಕಿನೋ ಸಾಲ ಮಾಡಿನೋ ತಂದು ಈ ಓನರ್ಗಳ ಕೈಗೆ ಅಡ್ವಾನ್ಸ್ ಬಾಡಿಗೆಯನ್ನು ಕೊಟ್ರೆ ಬಿಟ್ಟು ಹೋಗುವಾಗ ಪೇಂಟ್ಗೆ ಹೋಯ್ತು, ಅದು ಕೆಡಿಸಿದೀರಾ, ಇದು ಕೆಡಿಸಿದೀರಾ ಅಂತ ಅನ್ಕೊಂಡು ಎಲ್ಲ ಹಣವನ್ನ ಕಿತ್ತಾಕಿ ಕೊನೆಗೆ ಏನೂ ಇಲ್ಲದವನಾಗಿ ಇನ್ನೊಂದು ಮನೆಗೆ ಹೋಗೋದಕ್ಕೆ ಅಡ್ವಾನ್ಸ್ ಕೊಡದೇ ಇರುವಾಗ, ಇನ್ನೊಂದು ಲೀಸಿಗೆ ಹೋಗೋದಕ್ಕೆ ಲೀಸ್ ಹಣನು ಕೊಡದೇ ಕಳಿಸಿದ್ರೆ. ಆದ್ರೆ ಕರ್ತನು ಒಂದನ್ನ ನಿಮಗೆ ಅದನ್ನ ಭರವಸೆ ಕೊಡ್ತಾ ಇದೆ. ಇಲ್ಲಿ ನಿಮ್ಗೆ ಸ್ವಂತ ಮನೆ ಇರುತ್ತೋ ಇಲ್ವಾ ಅದನ್ನ ಭರವಸೆ ಕೊಡದೆ ಹೋದ್ರ ಅಲ್ಲಿ ಸ್ವಂತ ಮನೆ ಇರ್ತದೆ. ಹಲ್ಲೆಲೂಯಾ. ಅಲ್ಲಿ ನಮಗೆ ಒಂದು ಮ್ಯಾನ್ಷನ್ ಅನ್ನ ಕರ್ತನು, ಅರಮನೆಯನ್ನ ಕರ್ತನು ನಮಗೆ ಸಿದ್ಧ ಮಾಡ್ತಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಅಲ್ಲಿ ಯಾವ ಬಾಡಿಗೆ ಇಲ್ಲ, ಅಲ್ಲಿಗೆ ಯಾವುದಿರುತ್ತೆ, ಕ್ರಯವಿಲ್ಲದ ಜೀವ ಜಲವನ್ನು ನಾವು ಕುಡಿಲಿಕ್ಕಿದ್ದೇವೆ. ಹಲ್ಲೆಲೂಯಾ. ಓ, ಅಲ್ಲಿರುವಂತಹ ಜೀವ ವೃಕ್ಷದ ಹಣ್ಣನ್ನ ನಾವು ತಿನ್ನಲಿಕ್ಕಿದ್ದೇವೆ. ಬಂಗಾರದ ಬೀದಗಳಲ್ಲಿ ಕುಣಿಯುತ್ತಾ ನಮ್ಮ ಕರ್ತನನ್ನ ಆರಾಧಿಸಲಿಕ್ಕಿದ್ದೇವೆ, ಕರ್ತನನ್ನ ನಾವು ಮಹಿಮೆ ಪಡಿಸಲಿಕ್ಕಿದ್ದೇವೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಕಾಣದೇ ಇರುವಂತ ನಮ್ಮ ಅರಮನೆಯನ್ನ ನೆನೆಸಿ ದಿನಾಲು ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ. ಕಾಣದೇ ಇರುವಂತ ನಮ್ಮ ಯೇಸುವನ್ನ, ಯಾಕಂದ್ರೆ ಆತನನ್ನ ನಾವು ಶಾರೀರಿಕವಾಗಿ ಶಿಷ್ಯರಿಗೆ ಕೊಟ್ಟಂತ ಕೃಪೆಯನ್ನ ನಮಗೆ ದೇವರು ಕೊಟ್ಟಿಲ್ಲ. ಶಿಷ್ಯರಿಗೆ ಕೊಟ್ಟಂತ ಕೃಪೆಯನ್ನು ನಮಗೆ ದೇವರು ಕೊಟ್ಟಿಲ್ಲ. ಆದ್ರೆ ಪರಿಶುದ್ಧಾತ್ಮನ ಮುಖಾಂತರವಾಗಿ ನಾವು ಆತನನ್ನ ಕಾಣುವ ಹಾಗೆ, ಅದೇ ರೀತಿಯಲ್ಲಿ ಪರಲೋಕದಲ್ಲಿ ನಿರಂತರವಾಗಿ ಆತನನ್ನ ಕಾಣುವಂತ ಒಂದು ಆಸೆ ನಮಗೆ ಹುಟ್ಟಿ ಬರ್ಲಿಕ್ಕೆ. ಹಲ್ಲೆಲೂಯಾ. ಕರ್ತನಿಗೆ ಅಷ್ಟೇ ಬೇಕಾಗಿದೆ, ನಾವು ಆತನು ಒಂದಾಗಬೇಕು. ಹಲ್ಲೆಲೂಯಾ. ನಾನೆಲ್ಲಿದ್ದೇನೋ ನೀವು ಕೂಡ ಅಲ್ಲಿರಬೇಕಂದ್ರೆ ಆತನ ಬಾಯಿಸುವವನ. ಹಲ್ಲೆಲೂಯಾ.
ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸಮಯದಲ್ಲಿ ಈ ವಿಷಯವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಅಷ್ಟೇ. ನಮ್ಮ ಆತ್ಮಿಕ ಕಣ್ಣುಗಳು ತೆರೆದಂಥದ್ದು ಮತ್ತೆ ಆತನು ತೋರಿಸುವುದನ್ನ ನೋಡುವುದಕ್ಕೆ ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಿದೆಯೋ ಇಲ್ಲವೋ ಅನ್ನೋದನ್ನ ನಾವು ಧ್ಯಾನ ಮಾಡಲಿಕ್ಕೆ ಮುಂದಿನ ದಿನಮಾನಗಳಿದ್ದೇವೆ. ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಪ್ರಿಯರೇ, ಇವತ್ತಿನ ದಿವಸ ನಾವು ಕಾಣದೇ ಇರೋದನ್ನ ನಂಬೋಣ. ನಮ್ಮ ಮನಸ್ಸಿನಲ್ಲಿರುವಂತಹ ಇಮ್ಯಾಜಿನೇಷನ್ ಅಲ್ಲ, ಇಲ್ಯೂಷನ್ ಅಲ್ಲ. ಕರ್ತನು ಹೇಳಿದ್ದಾನೆ, ವಾಗ್ದಾನ ಮಾಡಿದ್ದಾನೆ, ನಾನು ನಿಮಗೋಸ್ಕರ ಒಂದು ಅರಮನೆಯನ್ನು ಕಟ್ಟಿದ್ದೇನೆ. ಹಲ್ಲೆಲೂಯಾ. ನನ್ನ ಪ್ರೀತಿಯನ್ನು ಸಂಪೂರ್ಣವಾಗಿ ನೀವು ನಿತ್ಯತ್ವದಲ್ಲಿ ಅನುಭವಿಸುತ್ತೀರಿ. ಓ, ಕ್ರಯವಿಲ್ಲದ ಜೀವ ಜಲವನ್ನು ನೀವು ಕುಡಿಯುತ್ತೀರಿ. ಜೀವ ವೃಕ್ಷದ ಹಣ್ಣನ್ನು ನಾನು ನಿಮಗೋಸ್ಕರ ಇಟ್ಟಿದ್ದೇನೆ. ಯಾವುದನ್ನು ಆದಾಮನ ನಿರ್ಲಕ್ಷ್ಯ ಮಾಡಿದನು, ಆದಾಮನು ಸೇವಿಸಲಿಲ್ಲವೋ, ಆದಾಮನಿಗಿಂತ ಉನ್ನತವಾದರೂ ನೀವಾಗಿದ್ದೇವೆ. ನಿಮಗೆ ಆ ಜೀವ ವೃಕ್ಷದ ಹಣ್ಣನ್ನು ಕೊಡುತ್ತೇನೆ ಅಂತ ಹೇಳಿದ ದೇವರು ಈ ದಿವಸ ನಮ್ಮ ಹೃದಯದಲ್ಲಿ ಬಿಡರೆ ಆತನ ಪ್ರತಿಯಾಗಿ ಒಂದು ನಿರೀಕ್ಷೆ ಹುಟ್ಟುದಾಗಲಿ. ಕರ್ತನೆ, ಈ ದಿವಸ ಕರ್ತನೆ, ಈ ಲೋಕದಲ್ಲಿ ಸ್ವಾಮಿ ನಮಗೆ ಕರ್ತನೆ ಬಾಡಿಗೆ ಮನೆ, ಕರ್ತನೆ ಭೋಗ್ಯದ ಮನೆ ಅಥವಾ ಸ್ವಂತ ಮನೆಯಲ್ಲಿ ಕೂಡ ಸಮಾಧಾನ ಇಲ್ಲದೆ ಇರಬಹುದು. ಆದರೆ ಕರ್ತನೆ ನಿತ್ಯತ್ವಕ್ಕೆ ಬಂದಾಗ ನಮಗೆ ನೀವು ಸಿದ್ಧ ಮಾಡಿರುವಂತಹ ಆ ಬಿಡಾರ, ಕರ್ತನೆ ಆ ಒಂದು ಅರಮನೆ ನಮಗೆ ಸಮಾಧಾನ ಕೊಡುವಂತದಾಗಿದೆ. ಕರ್ತನೆ, ನಾವು ನಿನ್ನ ಜೊತೆ ಇರುತ್ತೇವೆ, ನಮ್ಮ ಯಜಮಾನನ ಜೊತೆ ಇರುತ್ತೇವೆ ಸ್ವಾಮಿ. ನಮ್ಮನ್ನು ನೀನು ನಾಳೆ ನಡೆಸುವ. ಹಲ್ಲೆಲೂಯಾ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರ. ಇವತ್ತಿನ ದಿವಸ ನಿನ್ನ ಸಾನ್ನಿಧ್ಯದಲ್ಲಿ ಬಂದಿರುವಂತ ಎಲ್ಲ ನಿನ್ನ ಮಕ್ಕಳು ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದೇನೆ ಸ್ವಾಮಿ. ಕರ್ತನೇ ರಾಜ, ಅವರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ. ಯಾವ ರೀತಿಯಲ್ಲಿ ಕರ್ತನೇ ಯೆರೆಮೀಯನ ಆತ್ಮಿಕ ಕಣ್ಣು ತೆರೆಯಲ್ಪಟ್ಟವನಾಗಿ ಏನನ್ನು ನೋಡ್ತಿದ್ದಾನೋ ಕರ್ತನೇ ನೀನು ಸ್ವಾಮಿ ಅದನ್ನೇ ಆತನಿಗೆ ತೋರಿಸಿದ್ದನ್ನ ಆತನು ಕಂಡುಕೊಳ್ಳುವಂತೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಇವತ್ತಿನ ದಿವಸ ಆತ್ಮಿಕ ಕಾಣದೇ ಇರುವುದನ್ನು ನಂಬುವಂತ ನಿನ್ನ ಮಕ್ಕಳಾಗಿ ಮಾರ್ಪಡುವಾಗ ಒಬ್ಬೊಬ್ಬರನ್ನ ಮಾರ್ಪಡಿಸುವ ಸಭಾ. ಕರ್ತನೆ, ಅವರ ಜೀವಿತದಲ್ಲಿ ಅದ್ಭುತವನ್ನು ಅವರು ಕಾಣ್ತಾ ಇಲ್ಲ. ಕರ್ತನೆ ರಾಜ, ಅವರ ಜೀವಿತದಲ್ಲಿ ಕರ್ತನೆ ಸತ್ಯ, ನೀತಿ, ನ್ಯಾಯ, ಧರ್ಮವನ್ನ ಕಾಣ್ತಾ ಇಲ್ಲ. ಕರ್ತನೆ, ಅದೇ ರೀತಿಯಲ್ಲಿ ರೋಗ ಸ್ವಸ್ಥತೆಯನ್ನ ಕಾಣ್ತಾ ಇಲ್ಲ, ಬಿಡುಗಡೆಯನ್ನ ಕಾಣ್ತಾ ಇಲ್ಲ, ದೆವ್ವ ಪೀಡನೆಯಿಂದ ಬಿಡುಗಡೆಯನ್ನ ಕಾಣ್ತಾ ಇಲ್ಲ. ಕರ್ತನೆ ರಾಜ, ಉನ್ನತಿಯನ್ನ ಕಾಣ್ತಾ ಇಲ್ಲ, ಶಾಪದ ಬಿಡುಗಡೆಯನ್ನ ಕಾಣ್ತಾ ಇಲ್ಲ, ಪಾಪದ ಬಿಡುಗಡೆಯನ್ನ ಕಾಣ್ತಾ ಇಲ್ಲ. ಆದ್ರೆ ಕರ್ತನೆ, ನೀನು ಹೇಳ್ತಾ ಇದೆಯಾ ಸ್ವಾಮಿ, ಕಾಣದೇ ಇರುವುದನ್ನ ನಂಬುವವರೇ ಧನ್ಯರಾಗಿದ್ದಾರೆ. ಹಲ್ಲೆಲೂಯಾ. ನಾವು ಕಾಣದೇ ಇರುವುದನ್ನ ನಂಬುವವರಾಗಿದ್ದೇವೆ ಸ್ವಾಮಿ. ಕರ್ತನೆ, ನಮ್ಮ ಕಣ್ಣಿನ ಮುಂದೆ ಇರುವುದನ್ನ ನಂಬುವುದು ಮಾತ್ರವಲ್ಲ, ಕಾಣದೇ ಇರುವ ನಿನ್ನ ಕೃಪೆಯನ್ನ, ಕಾಣದೇ ಇರುವಂತ ನಿನ್ನ ಆಶೀರ್ವಾದವನ್ನ, ಕಾಣದೇ ಇರುವಂತ ನಿನ್ನ ಅದ್ಭುತವನ್ನ ನಾವು ನಂಬುವವರಾಗಿದ್ದೇವೆ. ನಮ್ಮ ಮುಂದೆ ನಿನ್ನ ಅದ್ಭುತವನ್ನ ಮಾಡಿ ಮಹಿಮೆ ಒಂದು ರಾಜನೇ. ಹಲ್ಲೆಲೂಯಾ. ನಮ್ಮನ್ನ ಈ ರೀತಿಯಲ್ಲಿ ಕರ್ತನೆ ಕಾಣದೇ ಇರುವುದನ್ನು ನಂಬುವುದಕ್ಕೆ ಕರ್ತನೆ ನಮ್ಮ ನಂಬಿಕೆಯನ್ನು ಕಡಿಮೆ ಮಾಡುವಂತ, ನಮ್ಮನ್ನು ಕುಗ್ಗಿಸುವಂತ ಎಲ್ಲಾ ಸೈತಾನನ ಕಾರ್ಯಗಳನ್ನ, ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಡ್ತಾ ಇದ್ದೇವೆ. ಬಿಡುಗಡೆ ಉಂಟು ಮಾಡಿ ನೀನು ತಾನು ನಡೆಸು, ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆ. ಆಮೆನ್.